ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಾರಿಗೆ ನೌಕರರ ಮುಷ್ಕರ ಇರಲ್ಲ. ಎಂದಿನಂತೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಈಗಾಗಲೇ ಶುರುವಾಗಿದೆ. ಟೆನ್ಷನ್ ಬಿಟ್ಬಿಡಿ, ನೆಮ್ಮದಿಯಿಂದ ನಿಮ್ಮ ಕೆಲಸಕ್ಕೆ ನೀವು ತೆರಳಬಹುದು. ಬೆಳಗ್ಗೆಯಿಂದ ಈಗಾಗಲೇ ನೀವು ಗಮನಿಸಿರ್ತೀರಿ, ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿ ಬಸ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯ ಕಂಡು ಬರ್ತಾ ಇಲ್ಲ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಕೆಕೆಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಎಲ್ಲಾ ಬಸ್ಗಳು ಕೂಡ 4 ನಿಗಮದ ಬಸ್ಗಳ ಸಂಚಾರವು ಎಂದಿನಂತೆ ಮುಂದುವರೆದಿದೆ. ರಾಜ್ಯದ 4 ನಿಗಮಗಳ ಬಸ್ಸುಗಳು ಕೂಡ ಸಂಚಾರ ಮುಂದುವರೆಸಿವೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಈಗಾಗಲೇ ಹೈಕೋರ್ಟ್ ನಿನ್ನೆ ಅಷ್ಟೇ ಬ್ರೇಕ್ ಹಾಕಿತ್ತು. ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇವತ್ತಿನಿಂದ ಮುಷ್ಕರಕ್ಕೆ ಕರೆ ಕೊಡಬೇಕು ಅಂತ ಅನ್ಕೊಂಡಿದ್ರು ಸಾರಿಗೆ ನೌಕರರು. ಆದ್ರೆ ಅದಕ್ಕೆ ಬ್ರೇಕ್ ಬಿದ್ದಿದೆ. ಮುಷ್ಕರ ನಡೆಸದಂತೆ ಕೋರ್ಟ್ ಈಗಾಗಲೇ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಜಂಟಿ ಕ್ರಿಯಾ ಸಮಿತಿಗೆ ಸೂಚನೆ ಕೊಟ್ಟಿದ್ದಂತ ಬೆನ್ನಲ್ಲೇ ಮುಷ್ಕರ ಈಗ ವಾಪಸ್ ತೆಗೆದುಕೊಂಡಂತಾಗಿದೆ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿಯ ಜಂಟಿ ಕ್ರಿಯಾ ಸಮಿತಿ ಮೇ 20 ಅಂದ್ರೆ ಇವತ್ತು ಒಂದು ಬಂದ್ಗೆ ಕರೆ ನೀಡಿತ್ತು. ಈ ಬಂದ್ಗೆ ಕರೆ ನೀಡುವ ಉದ್ದೇಶವೇನು ಅಂತ ನಾವು ನೋಡ್ತಾ ಹೋದ್ರೆ, ಏನು ಅವರ ಒಂದು ಅರಿಯರ್ಸ್ ಅನ್ನ ಕೊಡಬೇಕು, ಅದೇ ರೀತಿ ಅವರ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಎನ್ನುವ ನಿಮಿತ್ತ ಈ ಒಂದು ಬಂದ್ಗೆ ಕರೆಯನ್ನು ನೀಡಿತ್ತು. ಆದ್ರೆ ಈ ಬಂದ್ ಸದ್ಯ ಮುಂದೂಡಲಾಗಿದೆ. ಹೀಗಾಗಿ ಯಾವುದೇ ಆತಂಕವಿಲ್ಲದೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸೇರಿದಂತೆ ಇನ್ನುಳಿದ ನಿಗಮದಲ್ಲಿ ಸಾರ್ವಜನಿಕರು ಅಥವಾ ಪ್ರಯಾಣಿಕರು ಆರಾಮವಾಗಿ ಪ್ರಯಾಣ ಮಾಡಬಹುದು. ನೀವು ನೋಡ್ತಾ ಹೋಗ್ಬೋದು, ಸದ್ಯ ನಾನು ಬಿಎಂಟಿಸಿಯ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ಇವತ್ತು ಎಲ್ಲಾ ದಿನದಂತೆ ಅಥವಾ ಎಂದಿನಂತೆ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದೆ. ಅದೇ ರೀತಿ ಸಿಬ್ಬಂದಿಗಳು ಕೂಡ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅಂತಾನೆ ಹೇಳಬೇಕು. ಈ ಒಂದು ಕರ್ತವ್ಯಕ್ಕೆ ಹಾಜರಾಗಿರುವ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ನೇರವಾಗಿ ನಾವು ಇದಕ್ಕೆ ಹೈಕೋರ್ಟ್ ಕಾರಣ ಅಂತಾನೆ ಹೇಳಬೇಕು. ಯಾಕಂದ್ರೆ ದಿಢೀರಂತ ಈ ರೀತಿ ಮುಷ್ಕರದಿಂದ ಸಾಕಷ್ಟು ತೊಂದರೆ ಆಗುತ್ತೆ. ಅದರಲ್ಲಿ ಅತಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಇದೇ ಒಂದು ನಿಮಿತ್ತ PIL ಕೂಡ ಏನು ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಹೀಗಾಗಿ ಕೋರ್ಟ್ ಕೂಡ ನೇರವಾಗಿ ಹೇಳಿದೆ, ಯಾವುದೇ ರೀತಿಯ ಮುಷ್ಕರವನ್ನು ಮಾಡುವ ಅಗತ್ಯವಿಲ್ಲ. ಸರ್ಕಾರದ ಅಧಿಕಾರಿಗಳೇರಿದ್ದಾರೆ, ಅವರು ನೇರವಾಗಿ ಏನು ಈ ಒಂದು ಬಿಎಂಟಿಸಿ ಜಂಟಿ ಕ್ರಿಯಾ ಸಮಿತಿ ಇದೆ ಅದರ ಸಿಬ್ಬಂದಿಗಳ ಜೊತೆ ಅದೇ ರೀತಿ ಅದರ ಅಧ್ಯಕ್ಷರ ಜೊತೆ ಮಾತನಾಡಿ ಏನಿದೆ ಅದನ್ನ ಬಗೆಹರಿಸಿಕೊಳ್ಳಬೇಕು ಎನ್ನುವ ನೇರ ಸಂದೇಶವನ್ನು ರವಾನಿಸಿದೆ. ಹೀಗಾಗಿ ಸದ್ಯ ಯಾವುದೇ ತೊಂದರೆ ಇಲ್ಲ. ಕೆಎಸ್ಆರ್ಟಿಸಿ ಬಸ್ ನಾರ್ಮಲ್ ಆಗಿ ಅಥವಾ ಎಂದಿನಂತೆ ರಸ್ತೆಗಳಲ್ಲಿ ಓಡಾಡ್ತಾ ಇದೆ. ಇದು ಒಂದು. ಎರಡನೇದಾಗಿ ಇನ್ನು ಮುಂದುಳಿದಂತೆ 3 ದಿವಸಗಳ ಒಂದು ಕಾಲಾವಕಾಶವನ್ನು ಕೂಡ ಏನು ಹೈಕೋರ್ಟ್ ನೀಡಿರುವಂತದ್ದು. ಅದರಲ್ಲಿ ಅತಿ ಪ್ರಮುಖವಾಗಿ ಇನ್ನು 3 ದಿನಗಳಲ್ಲಿ ಯಾವುದೇ ಮಾತುಕತೆಗಳಿದ್ದರೂ ಕೂಡ ಕೂತು ಬಗೆಹರಿಸಿಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಏನು ಹೈಕೋರ್ಟ್ ಒಂದು ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ಸದ್ಯ ಯಾವುದೇ ಮುಷ್ಕರ ಅಥವಾ ಬಂದ್ ಇಲ್ಲ ಅಂತಾನೆ ಹೇಳಬೇಕು. ಹೀಗಾಗಿ ಕೆಎಸ್ಆರ್ಟಿಸಿ ಸೇರಿದಂತೆ ಇನ್ನುಳಿದ 3 ನಿಗಮಗಳಲ್ಲಿ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಾಗ್ಲಿ ಅಥವಾ ಬೇರೆ ಬೇರೆ ಕೆಲಸ ಕಾರ್ಯಗಳ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ತೆರಳುವ ಪ್ರಯಾಣಿಕರು, ಸಾರ್ವಜನಿಕರು ಆರಾಮವಾಗಿ ನಿಮ್ಮ ಕೆಲಸವನ್ನು ಮಾಡ್ಕೋಬಹುದು. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳು ಎಂದಿನಂತೆ ಸೇವೆಯಲ್ಲಿ ಇರುತ್ತೆ. ಹೀಗಾಗಿ ಯಾವುದೇ ಮುಷ್ಕರದ ಚಿಂತೆ ಇಲ್ಲದೆ ನೀವು ನಿಮ್ಮೆಲ್ಲ ಟೆನ್ಷನ್ ಅನ್ನ ಬಿಟ್ಟು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳನ್ನ ನಿಮ್ಮ ಎಂದಿನ ದಿನಗಳಂತೆ ಇವತ್ತು ಕೂಡ ಬಳಸಬಹುದು. ಅದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಇದು ಹೈಕೋರ್ಟ್ನ ನೇರವಾದ ಒಂದು ಸಂದೇಶ ಅಂತಾನೆ ಹೇಳಬೇಕು. ಹೀಗಾಗಿ ಇವತ್ತಿನ ದಿವಸ ಯಾವುದೇ ಮುಷ್ಕರ ಅಥವಾ ಯಾವುದೇ ಕೆಎಸ್ಆರ್ಟಿಸಿಯಿಂದ ಸೇವೆ ಡಿಲೇ ಆಗಲಿ ಅಥವಾ ಯಾವುದೇ ಸೇವೆಗಳು ನಿಂತುಕೊಳ್ಳೋದಾಗ್ಲಿ ಯಾವುದು ಕೂಡ ಇಲ್ಲ. ಇದು ಈ ಒಂದು ಕೆಎಸ್ಆರ್ಟಿಸಿ ಮುಷ್ಕರದ ಬಗ್ಗಿನ ಮಾಹಿತಿ. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗ್ಯಾಟಿ ನ್ಯೂಸ್, ಬೆಂಗಳೂರು.